ಎಲ್ರಿಗೂ ನಮಸ್ಕಾರ. ನಿಕ್ರಾ ಗ್ರೂಪ್ನ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಗೆಲ್ರಿಗೂ ಕೂಡ ಸ್ವಾಗತ ಸ್ನೇಹಿತರೆ. ಬಹುಶಃ ನಮ್ಮ ಒಂದಷ್ಟು ಎಪಿಸೋಡ್ಗಳನ್ನು ನೀವು ನೋಡಿರ್ತೀರಾ. ಆಗ್ರೋ ಫಾರೆಸ್ಟ್ರಿ ಅಂದರೆ ಏನು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ. ಜೊತೆಗೆ ಈಗ ಆಗ್ರೋ ಫಾರೆಸ್ಟ್ರಿಯನ್ನು ನಾವು ಮಾಡ್ತೀವಿ ಅಂತಂದರೆ ಒಂದಷ್ಟು ಚಾಲೆಂಜಸ್ಗಳು ಕೂಡ ಬಂದೇ ಬರುತ್ತೆ. ಆ ಚಾಲೆಂಜಸ್ಗಳು ಏನು, ಅದನ್ನು ಯಾವ ರೀತಿಯಾಗಿ ನಾವು ಫೇಸ್ ಮಾಡಬೇಕಾಗತ್ತೆ. ಸೊ ಜೊತೆಗೆ ನಾವೀಗ ಆಗ್ರೋ ಫಾರೆಸ್ಟ್ರಿ ಒಂದಷ್ಟು ಮರಗಳನ್ನು ನಾವು ಬೆಳೆದ್ವಿ ಅಂತಂದರೆ ನಮ್ಮ ಒಂದು ಫಾರ್ಮ್ ಪ್ಲಾಟ್ ಏನಿದೆಯೋ ಅದರ ವ್ಯಾಲ್ಯೂ ಜಾಸ್ತಿ ಆಗುತ್ತಾ. ಇನ್ ಕೇಸ್ ನಾವು ಸೇಲ್ ಮಾಡ್ತೀವಿ ಅಂತಂದ್ರೆ ಮರಗಳಿಗೆ ವ್ಯಾಲ್ಯೂ ಬರುತ್ತಾ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಸಾಕಷ್ಟು ಮಾತನಾಡ್ತೀವಿ. ಈ ವಿಡಿಯೋವನ್ನ ಎಂಡ್ ತನಕ ನೋಡಿ. ಇದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಜೊತೆಗೆ ನಿಕ್ರಾ ಗ್ರೂಪ್ನ ಸಂಸ್ಥಾಪಕರಾಗಿರುವಂತ ಪಿ ಕೋದಂಡರಾಮ್ ಅವರಿದ್ದಾರೆ. ಮೊದಲನೇದಾಗಿ ಅವರನ್ನ ವೆಲ್ಕಮ್ ಮಾಡೋಣ. ಸರ್ ನಮಸ್ತೆ. ಸರ್, ಈಗ ಆಗ್ರೋ ಫಾರೆಸ್ಟ್ರಿ ಮಾಡ್ತೀವಿ ಅಂತಂದಾಗ ಓಕೆ, ನಮಗೆ ಇಂಟ್ರೆಸ್ಟ್ ಇದೆ, ನಾವು ಮರಗಳನ್ನು ಬೆಳೆಯೋದಕ್ಕೆ ಶುರು ಮಾಡಿದ್ವಿ. ಆದರೂ ಕೂಡ ಒಂದಷ್ಟು ಚಾಲೆಂಜಸ್ಗಳು ಬರಬಹುದು. ಕ್ಲೈಮೇಟ್ ಆಗಿರ್ಬೋದು ಅಥವಾ ಏನೇ ಒಂದು ಮೇಂಟೆನೆನ್ಸ್ ಆಗಿರ್ಬೋದು. ಸೊ ಚಾಲೆಂಜಸ್ಗಳು ಏನೇನು ಬರುತ್ತೆ, ಅವುಗಳನ್ನ ಹೇಗೆ ಫೇಸ್ ಮಾಡಬೇಕು ಸರ್? ನೋಡಿಮ್ಮ, ಎನಿ ಫೀಲ್ಡ್ ದಟ್ ಮ್ಯಾಟರ್ಸ್, ಒಂದು ಆ್ಯಕ್ಟಿವಿಟಿ ಸ್ಟಾರ್ಟ್ ಮಾಡಿದ ಮೇಲೆ ಒಂದಷ್ಟು ಮಧ್ಯದಲ್ಲಿ ಚಾಲೆಂಜಸ್ಸು, ಡಿಸ್ಟ್ರ್ಯಾಕ್ಷನ್ಸು ಈ ಥರದ್ದು ಬರುತ್ತೆ. ಇಟ್ ಮೇ ಬಿ ಸಮ್ಟೈಮ್ಸ್ ಫಿಸಿಕಲ್, ಸಮ್ಟೈಮ್ಸ್ ಈವನ್ ಔಟ್ಸೈಡ್ ದ ಸ್ಕೋಪ್ ಆಫ್ ಅವರ್ ನೇಚರ್. ಫಾರ್ ಎಕ್ಸಾಂಪಲ್, ಎನಿ ಅಗ್ರಿಕಲ್ಚರಲ್ ಆ್ಯಕ್ಟಿವಿಟಿ, ಇಟ್ ಈಸ್ ಡಿಪೆಂಡೆಂಟ್ ಆನ್ ದಿ ನೇಚರ್ ಆ್ಯಂಡ್ ಕ್ಲೈಮೆಟಿಕ್ ಕಂಡೀಷನ್ಸ್, ರೈನಿ ಸೀಸನ್. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ತುಂಬ ಮಳೆ ಬಂದುಬಿಡ್ತು ಅಂತ ಇಟ್ಕೊಳ್ಳಿ, ಕಂಟಿನ್ಯೂಸ್ ಫ್ಲಡ್ಡಿಂಗ್ ಆಗೋಯ್ತು ಅಂತ ಇಟ್ಕೊಳ್ಳಿ. ನೀವು ಹಾಕಿರ್ತೀರಿ, ಟ್ರೀಸ್ ಬೆಳೆಸ್ತಿರ್ತೀರಿ, ಆವಾಗ ಡ್ರೈನೇಜ್ ಮಾಡಲಿಕ್ಕೆ ಆಗೋಲ್ಲ. ಓಕೆ, ನೀರು ನಿಂತ್ಕೊಂಡ್ಬಿಡುತ್ತೆ. ಅಂಥ ಟೈಮಲ್ಲಿ ದ ಪ್ಲಾಂಟ್ಸ್ ಮೇ ಗೆಟ್ ರಾಟನ್, ಇಟ್ ಮೇ ನಾಟ್ ಸರ್ವೈವ್ ಪಾಸಿಬಲ್. ಆಮೇಲೆ ಪೆಸ್ಟ್ಸ್ ಬಂದುಬಿಡ್ಬೋದು. ಒಂದು ಸಿವಿಯರ್ ಪೆಸ್ಟ್ ಡೆವಲಪ್ಮೆಂಟ್ ಆಗಿ ಅದನ್ನು ಅಟೆಂಡ್ ಮಾಡೋದ್ರೊಳಗಡೆ ಅದು ಮಾರ್ಟಾಲಿಟಿ ರೇಟಲ್ಲಿ ಹೋಗಿಬಿಡ್ಬೋದು. ಅದಕ್ಕೆ ನಾವೇನು ಮಾಡ್ತೀವಿ, ರೀಪ್ಲ್ಯಾಂಟ್ ಮಾಡ್ತೀವಿ. ದಟ್ಸ್ ಅನದರ್ ಸೊಲ್ಯೂಷನ್. ಪ್ರಾಬ್ಲಮ್ಮು ಸೊಲ್ಯೂಷನ್. ಒಂದೊಂದು ಸಾರಿ ವೈಲ್ಡ್ ಫೈರ್ ಆಗಿಬಿಡ್ಬೋದು. ಇಟ್ ಈಸ್ ಪಾಸಿಬಲ್. ಎಲ್ಲೋ ಒಂದು ಕಡೆ ಬೆಂಕಿ ಹತ್ಕೊಳ್ಳುತ್ತೆ, ಅದು ಗಾಳಿಯಲ್ಲಿ ಸ್ಪ್ರೆಡ್ ಆಗಿ ಎಲ್ಲ ಭಸ್ಮ ಆಗೋಗುತ್ತೆ. ಫಾರ್ ಎಕ್ಸಾಂಪಲ್, ಅಮೇರಿಕನಲ್ಲಿ ರೀಸೆಂಟಾಗಿ ತುಂಬ ಲ್ಯಾಂಡು, ಫಾರೆಸ್ಟ್ ಎಲ್ಲ ಕಂಪ್ಲೀಟಾಗಿ ಫೈರ್ ಬ್ರೋಕೌಟ್ ಆಗಿ ದೇ ಕುಡ್ ನಾಟ್ ಸ್ಟಾಪ್ ಇಟ್ ಆ್ಯಂಡ್ ಲಾಸ್ಟ್ ಸೆವರಲ್ ಲ್ಯಾಕ್ಸ್ ಆಫ್ ಏಕರ್ಸ್ ಆಫ್ ಫಾರೆಸ್ಟ್. ಆ ಥರದ್ದು ಪಾಸಿಬಿಲಿಟಿ ಇದೆ. ಇದು ಆ್ಯಕ್ಟ್ ಆಫ್ ನೇಚರ್, ಆ್ಯಕ್ಟ್ ಆಫ್ ಗಾಡ್ ಅಂತೀವಿ. ಇದನ್ನು ಸೊಲ್ಯೂಷನ್ ಅಂದರೆ ತಿರುಗಿ ಮತ್ತೆ ರೀಪ್ಲಾಂಟ್ ಮಾಡಿ ತಿರುಗಿ ಡೆವಲಪ್ ಮಾಡೋದು. ಇಟ್ಸ್ ಎ ಕಂಟಿನ್ಯೂಯಸ್ ಪ್ರೋಸೆಸ್ ಅಲ್ವಾ. ಅದಲ್ಲದೆ ಕೆಲವು ಮ್ಯಾನ್ ಮೇಡ್ ಪ್ರಾಬ್ಲಮ್ಸು ಇರುತ್ತೆ. ಕೆಲವು ಸರಿ ನಾವು ನೋಡ್ಕೊಳ್ಳಲ್ಲ ಸರಿಯಾಗಿ. ಸರಿಯಾದ ಡ್ರೈ ಸೀಸನಲ್ಲಿ ಅದಕ್ಕೆ ಇರಿಗೇಷನ್ ಮಾಡೋಕ್ಕಾಗಲ್ಲ. ಏನು ಮಳೆ ಕಂಪ್ಲೀಟ್ ಡ್ರಾಟ್ ಆಗಿಬಿಟ್ಟು ನೀರೇ ಇರೋಲ್ಲ ಅಂತ ಟೈಮಲ್ಲಿ ನೀವೇನು ಮಾಡಲಿಕ್ಕಾಗುತ್ತೆ, ಆಗಲ್ಲ. ಕುಡಿಯೋದಕ್ಕೆ ನೀರಿಗೆ ಜನ ಒದ್ದಾಡ್ತಿರುವಾಗ ಇನ್ನು ಟ್ರೀಸ್ ನೀರು ಸಪ್ಲೈ ಮಾಡುವಂಥ ಕ್ವಶನ್ನು ಇಟ್ಸ್ ಎ ಸೆಕೆಂಡ್ರಿ ಥಿಂಗ್. ಸೊ ಇದೆಲ್ಲ ಆಗಬಹುದು. ಬಟ್ ಇದಕ್ಕೆಲ್ಲಕ್ಕೂ ಒಂದು ಸ್ಪೆಸಿಫಿಕ್ ಸೊಲ್ಯೂಷನ್ಸ್ ಇದೆ. ಈ ರೆಡ್ ಸ್ಯಾಂಡ್ಲ್ವುಡ್ಡು, ಮೆಲಿಯಾಡುಬಿಯಾ ಎಲ್ಲ ತುಂಬ ಕಮ್ಮಿ ವಾಟರ್ ಬೇಕಾಗಿರುವಂಥವು, ತುಂಬ ಜಾಸ್ತಿ ವಾಟರ್ ಬೇಕಾಗಿರುವಂಥವಲ್ಲ. ಒಂದು ಫಸ್ಟ್ 2-3 ಇಯರ್ಸಲ್ಲಿ ಇದನ್ನು ನಾವು ಸ್ವಲ್ಪ ನೋಡ್ಕೊಂಬಿಟ್ರೆ ಆಮೇಲೆ ರೈನ್ ವಾಟ್ರಿಗೇ ಅದು ಬೆಳ್ಕೊಂಬಿಡುತ್ತೆ. ಯು ನೀಡ್ ನಾಟ್ ಇರಿಗೇಟ್ ಇನ್ ಎ ವೆರಿ ಬಿಗ್ ವೇ. ಓಕೆ, ಆವಾಗವಾಗ ತುಂಬ ಡ್ರೈ ಸೀಸನ್ನಲ್ಲಿ ಅದಕ್ಕೆ ಸ್ವಲ್ಪ ನೀರು ಕೊಟ್ಬಿಟ್ರೆ ಸಾಕು, ಈ ಬೇಸಿಗೆ ಕಾಲದಲ್ಲಿ ಅಲ್ಲಿ. ಸೊ ಆದಷ್ಟಕ್ಕದೇ ಬೆಳ್ಕೊಳ್ಳೋಂಥ ಒಂದು ರೆಸಿಸ್ಟೆಂಟ್ ಕೆಪ್ಯಾಸಿಟಿ ಇರುತ್ತೆ. ಆಮೇಲೆ ಈ ಮೆಲಿಯಾಡುಬಿಯಾ ಇರೋದರಿಂದ ಈ ಸ್ಯಾಂಡ್ಲ್ವುಡ್ಗೆ ಬೇಕಾಗಿರುವಂಥ ಒಂದು ಏನು ಪೆಸ್ಟ್ ರೆಸಿಸ್ಟೆಂಟ್ ಸಿಚುವೇಶನ್ ಬೆಳೆಯುತ್ತೆ. ಈ ಮೆಲಿಯಾಡುಬಿಯಾ ಅಂದರೆ ಹೆಬ್ಬೇವು, ಇದು ಬೇವು ಅಂದರೆ ನೀಮ್. ಸೊ ನೀಮ್ ಇರೋ ಕಡೆ ಜಾಸ್ತಿ ಪೆಸ್ಟಿಸೈಡ್ಸು ಅವು ಇವು ಬರೋದಕ್ಕೆ ಸಾಧ್ಯ ಇಲ್ಲ. ಅದು ಆರ್ಗ್ಯಾನಿಕ್ ಮೆನ್ಯೂರಿಂಗ್ ಅಂತ, ಆರ್ಗ್ಯಾನಿಕ್ ಪೆಸ್ಟಿಸೈಡ್ ಕೂಡ ಅದು. ಸೊ ಹಾಗಾಗಿ ಅಲ್ಲೇ ಸಪೋರ್ಟ್ ಸಿಗುತ್ತೆ. ಇವಿಷ್ಟು ಒಂದು ಚಾಲೆಂಜಸ್ಸು. ಮತ್ತು ಇನ್ನು ನಮಗೆ ಫೈನಾನ್ಷಿಯಲ್ ಚಾಲೆಂಜಸ್ ಬಂದ್ಬಿಡ್ಬೋದು. ಫಾರ್ ಎಕ್ಸಾಂಪಲ್, ನೀವು ಹೇಳಿದ್ರಿ ನಾವು ಬೆಳಿತಿರ್ತೀವಿ, ಒಂದು 15 ವರ್ಷ ಕಾಯೋಕ್ಕಾಗಲ್ಲ. ಒಂದು 5-6 ವರ್ಷನೋ 7 ವರ್ಷನೋ ಆದಮೇಲೆ ಒಂದು ಫೈನಾನ್ಷಿಯಲ್ ಸಿಚುವೇಶನ್ ಬರುತ್ತೆ ವೇರ್ ವಿ ಹ್ಯಾವ್ ಟು ಸೆಲ್ ದ ಲ್ಯಾಂಡ್. ನೀವು ಆ ಥರ ಸೇಲ್ ಮಾಡಬೇಕು ಅಂತ ಬಂದಾಗ, ನೀವು ಸೇಲ್ ಮಾಡೋವಾಗ ಏನು ನೀವು ಟ್ರೀಸ್ ಇರುತ್ತೆ ನಿಮ್ಮ ಎಕ್ಸಿಸ್ಟಿಂಗ್ ಪ್ಲಾಟಲ್ಲಿ, ಅದಕ್ಕೂ ಒಂದು ವ್ಯಾಲ್ಯೂಯೇಷನ್ ಆಗುತ್ತೆ. ಓಕೆ, ಅಷ್ಟು ಮರಗಳಿಗೆ ಒಂದೊಂದು ಮರಕ್ಕೂ ಇಷ್ಟು ವ್ಯಾಲ್ಯೂ, ಏಜ್ ಮೇಲೆ, ಗ್ರೋತ್ ಮೇಲೆ ಅದಕ್ಕೆ ಬರುತ್ತೆ. ಫಾರ್ ಎಕ್ಸಾಂಪಲ್, ಮೆಲಿಯಾಡುಬಿಯಾ ಒಂದು 7 ವರ್ಷ ಆದಮೇಲೆ ಅದನ್ನ ಹಾರ್ವೆಸ್ಟ್ ಮಾಡ್ಬೋದು.
ಕಟ್ ಮಾಡಿ ಮಾರಿಬಿಡ್ಬೋದು. ಈ ಪಲ್ಪ್ ಇಂಡಸ್ಟ್ರಿಗೆ, ಈ ಮ್ಯಾಚ್ ಬಾಕ್ಸ್ ಮಾಡುತ್ತಾರಲ್ಲ ಆ ಇಂಡಸ್ಟ್ರಿಗೆ, ಇದಕ್ಕೆಲ್ಲ ಬೇಕಾಗಿರೋಷ್ಟು ಯೂಸ್ ಮಾಡ್ತಾರೆ. ಆಮೇಲೆ ಕೆಲವು ಈ ಒಂದು ವುಡನ್ ಬಾಕ್ಸಸ್ ಎಲ್ಲ ಮಾಡ್ತಾರಲ್ಲ ಅದಕ್ಕೆಲ್ಲ ಈ ಮೆಲಿಯಾಡುವಿಯ ತುಂಬ ಅವಶ್ಯಕತೆ ಇರುವಂಥದ್ದು. ಸೊ ಅದರಿಂದ ನಿಮ್ಗೆ ರಿಟರ್ನ್ಸ್ ಬರುತ್ತೆ, ಅದಕ್ಕೆ ವ್ಯಾಲ್ಯೂ ಇದೆ. ಸೊ ಆ ವ್ಯಾಲ್ಯೂಗೆ ಅದನ್ನು ಎಸ್ಟಿಮೇಟ್ ಮಾಡಿ ನೀವು ಬೇರೆಯವ್ರಿಗೆ ರಿಜಿಸ್ಟರ್ ಮಾಡುವಾಗ ಈ ಪ್ಲ್ಯಾಂಟ್ ವ್ಯಾಲ್ಯೂಯೇಷನ್ನು ಅದರಲ್ಲಿ ಹಾಕಿ ನೀವು ವ್ಯಾಲ್ಯೂ ಮಾಡಿ ಮಾರ್ಬೋದು. ಲ್ಯಾಂಡ್ ವ್ಯಾಲ್ಯೂ ಒಂದು ಕಡೆ, ಲ್ಯಾಂಡ್ ವ್ಯಾಲ್ಯೂನು ಇನ್ಕ್ರೀಸ್ ಲ್ಯಾಂಡ್ ವ್ಯಾಲ್ಯೂ ಇನ್ಕ್ರೀಸ್ ಆಗಿರುತ್ತೆ, ಜೊತೆಗೆ ಈ ಟ್ರೀಸ್ಗೂ ವ್ಯಾಲ್ಯೂ ಹಾಕಿ ಅದೆರಡಕ್ಕೂ ನೀವು ಸ್ಟ್ಯಾಂಪ್ ಡ್ಯೂಟಿ ಕೊಟ್ಟು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ದಿಸ್ ಇಸ್ ಹೌ ಇಟ್ ಈಸ್ ಗೋಯಿಂಗ್ ಟು ಬಿ ದ ಕೇಸ್. ಫಾರ್ ಎಕ್ಸಾಂಪಲ್ ನೀವು ಬೆಳೆಸಿರ್ತೀರಿ, ಅಲ್ಲೇನೋ ಒಂದು ದೊಡ್ಡ ಹೈವೇ ಬಂದುಬಿಡುತ್ತೆ, ಗೌರ್ಮೆಂಟ್ ಅದನ್ನು ತೊಗೊಂಡ್ಬಿಡುತ್ತೆ, ಅಕ್ವೈರ್ ಮಾಡುವಂಥ ನೋಟಿಫಿಕೇಷನ್ ಕೊಡುತ್ತೆ. ಆ ಥರ ಅಕ್ವೈರ್ ಮಾಡ್ಕೊಳ್ಳೋಂಥ ನೋಟಿಫಿಕೇಷನ್ ಕೊಟ್ಟಾಗ ಅವರು ಲ್ಯಾಂಡ್ಗೂ ವ್ಯಾಲ್ಯೂ ಮಾಡ್ತಾರೆ ಮತ್ತು ಟ್ರೀಸ್ಗೂ ವ್ಯಾಲ್ಯೂ ಮಾಡ್ತಾರೆ. ಎರಡಕ್ಕೂ ವ್ಯಾಲ್ಯೂ ಮಾಡಿ ಕಾಂಪೆನ್ಸೇಷನ್ ಕೊಟ್ಟೇ ಆ ಲ್ಯಾಂಡ್ ಅಕ್ವೈರ್ ಮಾಡೋದು. ಅರ್ಥ ಆಯ್ತಲ್ವಾ? ದಟ್ ಮೀನ್ಸ್ ಎವ್ರಿಥಿಂಗ್ ಹ್ಯಾಸ್ ಗಾಟ್ ವ್ಯಾಲ್ಯೂ. ಆ ಲ್ಯಾಂಡ್ ಅಂತ, ಅದಕ್ಕೆ ಲ್ಯಾಂಡ್ ತೊಗೊಂಡುವಾಗ ಲ್ಯಾಂಡನ್ನು ನೀವು ತಗೊಂಡ್ಮೇಲೆ ಅದನ್ನು ಬ್ಯಾರನ್ ಆಗಿರೋದು ಬಿಟ್ಬಿಟ್ಟು ಅದರಲ್ಲಿ ನೀವು ಒಂದು ಸಮ್ ಆ್ಯಕ್ಟಿವಿಟಿ, ಪ್ರೊಡಕ್ಟಿವ್ ಆ್ಯಕ್ಟಿವಿಟಿ ಮಾಡಿದ್ರೆ ದಟ್ ಈಸ್ ಗೋಯಿಂಗ್ ಟು ಗಿವ್ ಯು ಅಡಿಷ್ನಲ್ ಇನ್ಕಮ್. ಅದು ಈಸಿಯೆಸ್ಟ್ ಅಡಿಷ್ನಲ್ ಇನ್ಕಮ್ ಕ್ರಿಯೇಟ್ ಮಾಡೋದು ಈ ಟ್ರೀಸಿಂದ, ಎಸ್ಪೆಷಲಿ ಈ ಟಿಂಬರ್ ಟ್ರೀಸಿಂದ. ಮೇಂಟೆನೆನ್ಸ್ ಕಮ್ಮಿ, ಸ್ವಲ್ಪ ಮುತುವರ್ಜಿಯಿಂದ ನೋಡಿಕೊಂಡ್ರೆ ರಿಟರ್ನ್ಸ್ ಜಾಸ್ತಿ, ಮತ್ತು ಮಧ್ಯದಲ್ಲಿ ಮಾಡಿದ್ರೂ ಅದರಿಂದ ನಿಮಗೆ ವ್ಯಾಲ್ಯೂಯೇಷನ್ ಸಿಗುತ್ತೆ. ದಿಸ್ ಇಸ್ ಹೌ ದಿಸ್ ಪರ್ಟಿಕ್ಯುಲರ್ ಥಿಂಗ್ ಆಪ್ರೇಟ್ಸ್. ಓಕೆ. ಬಟ್ ಈಗ ಸರ್ ನನಗೊಂದು ಒಳ್ಳೆ ಇನ್ಕಮ್ನ ನಾನು ಜನ್ರೇಟ್ ಮಾಡ್ಕೊಳ್ಬೇಕು ಅಂತಂದ್ರೆ ನಂತರ ಎಷ್ಟು ಜಾಗ ಇರಬೇಕಾಗತ್ತೆ ಸರ್? ಅಂದರೆ ಮಿನಿಮಮ್ ಜಾಗದಲ್ಲೂ ನಾನು ಒಳ್ಳೆ ವೆಲ್ತ್ನ ಜನ್ರೇಟ್ ಮಾಡ್ಕೋಬೋದಾ? ನೋಡಿಮ್ಮ, ಇದು ಹೀಗಿದೆ, ಇಟ್ ಈಸ್ ಎ ಪ್ರಪೋರ್ಷನಲ್. ಲ್ಯಾಂಡ್ಗೆ ಎಷ್ಟು ಪ್ರಪೋರ್ಷನಲ್ ಆಗಿ ಟ್ರೀಸ್ ಬೆಳೆಸ್ಬೋದು ಅದು ಒಂದು. ಈಗ ಫಾರ್ ಎಕ್ಸಾಂಪಲ್ ಲ್ಯಾಂಡ್ ನಿಮ್ಮ ಹತ್ರ 30-40 ಸೈಟ್ ಇದೆ. 30-40 ಸೈಟು ಎಲ್ಲೋ ನೀವು ಟೈರ್ 2, ಟೈರ್ 3 ಸಿಟಿ ಎಲ್ಲೋ ನೀವು ಫಾರ್ಮ್ ಪ್ಲಾಟ್ ತೊಗೊಂಡಿರ್ತೀರಿ ಅಂತ ಇಟ್ಕೊಳ್ಳಿ. ಈಗ ಆ ಜಾಗನ ಹಾಗೆ ಖಾಲಿ ಬಿಡೋದಕ್ಕೆ ಬಿಟ್ಟು ಆ ಪರ್ಟಿಕ್ಯುಲರ್ ಡೆವಲಪರ್ ಈಸ್ ಹ್ಯಾವಿಂಗ್ ಅನ್ ಎಕ್ಸ್ಪರ್ಟೈಸ್ ಆ್ಯಂಡ್ ಎ ಸಿಸ್ಟಮ್. ಯು ಹ್ಯಾವ್ ಟು ಗೋ ವಿತ್ ಹಿಮ್ ಆ್ಯಂಡ್ ಸಿ ದಟ್ ದ ಟ್ರೀಸ್ ಆರ್ ಪ್ಲಾಂಟೆಡ್. ಈಗ 5000 ಸ್ಕ್ವೇರ್ ಫೀಟಿಗೆ ನಿಮ್ಗೆ ಆಗಲೇ ಹೇಳಿದೆ ಒಂದು 25 ಸ್ಯಾಂಡಲ್ವುಡ್ಡು, 25 ಮಿಲಿಯಡುವಿಯ ಹಾಕ್ಬೋದು ಅಂತ. ಅದೇ 30-40 ಸೈಟ್ ಆದರೆ ಅದರ 1/4 ಆಫ್ ಇಟ್ ಯು ಕ್ಯಾನ್ ಪ್ಲಾಂಟ್ ಇಟ್. ಬಟ್ ದೇರ್ ಶುಡ್ ಬಿ ಎ ಮೆಕ್ಯಾನಿಸಮ್ ವೇರ್ ದ ಡೆವಲಪರ್ ಶುಡ್ ಬಿ ರೆಡಿ ಟು ಟೇಕ್ ಅಪ್ ದ ಚಾಲೆಂಜ್ ಆಫ್ through some agency, challenge of growing trees according to the required maintenance standards. ಟ್ರೀ ಹಾಕ್ಬಿಡೋದು ಒಂದೇ ಅಲ್ಲ, ಮೇಂಟೆನೆನ್ಸ್ ಮಾಡೋ ಸಿಸ್ಟಮು ಇದ್ದರೆ ಕಮ್ಮಿ ಟ್ರೀಸ್ನ ಆ ಜಾಗದಲ್ಲಿ ಬೆಳೆಸ್ಬೋದು. 30-40 ನೀವೇನೆಲ್ಲ ಒಂದು 7 ರೆಡ್ ಸ್ಯಾಂಡಲ್ವುಡ್ಡು, 7 ಮೆಲಿಯಾಡುವಿಯ ನೀವು ಬೆಳೆಸ್ಬೋದು, ಅದಕ್ಕೂ ವ್ಯಾಲ್ಯೂ ಬರುತ್ತೆ. ಓಕೆ, ಅಂದರೆ ಎವ್ರಿ ಪೀಸ್ ಆಫ್ ಲ್ಯಾಂಡ್ ಕ್ಯಾನ್ ಬಿ ಪ್ರೊಡಕ್ಟಿವ್ಲಿ ವ್ಯಾಲ್ಯೂಯೇಟೆಡ್, ಇನ್ಕ್ರೀಸ್ಡ್ ಇನ್ ವ್ಯಾಲ್ಯೂಯೇಷನ್ ಥ್ರೂ ದಿಸ್ ಟಿಂಬರ್ ಪ್ಲಾಂಟೇಷನ್ ಆ್ಯಕ್ಟಿವಿಟಿ ಮಾಡಲಿಕ್ಕಾಗತ್ತೆ. ಓಕೆ ಸರ್, ಈಗ ನಿಕ್ರಾ ಗ್ರೂಪ್ ಕಡೆಯಿಂದ ಆಗ್ರೋ ಫಾರೆಸ್ಟ್ರಿ ಮಾಡೋರಿಗೆ ಏನೇನು ಸಪೋರ್ಟ್ ಇದೆ ಸರ್? ನಿಕ್ರಾ ಗ್ರೂಪ್ ಕಡೆಯಿಂದ ನಾವೇನು ಮಾಡ್ತೀವಿ, ವೆನ್ ವಿ ಸೆಲ್ ದ ಲ್ಯಾಂಡ್, ಫಸ್ಟ್ ಲ್ಯಾಂಡ್ ಸೆಲ್ಲಿಂಗ್ ಇಸ್ ದ ಪ್ರೈಮರಿ ಆ್ಯಕ್ಟಿವಿಟಿ. ಆ ಲ್ಯಾಂಡ್ ಪ್ರಾಪರ್ಲಾಗಿ ಲೀಗಲಾಗಿ ರಿಜಿಸ್ಟರ್ ಮಾಡಿಕೊಡ್ತೀವಿ. ರಿಜಿಸ್ಟರ್ ಮಾಡಿ ಪೊಸಿಷನ್ ಹ್ಯಾಂಡ್ ಓವರ್ ಮಾಡ್ತೀವಿ. ದಟ್ ಈಸ್ ದ ಫಸ್ಟ್ ಪಾರ್ಟ್ ಆಫ್ ಇಟ್. ಸೆಕೆಂಡ್ ಪಾರ್ಟ್ ಆಫ್ ಇಟ್ ಈಸ್ ಅನ್ ಆಪ್ಷನಲ್ ಪಾಯಿಂಟ್. ನೀವು ಲ್ಯಾಂಡ್ ತಗೊಂಡ್ಮೇಲೆ you may take interest to grow trees or you may do something else at your choice. You may do ನಾವೆಲ್ಲ ಮಾಡೋದೆಲ್ಲ ರೆಸಿಡೆನ್ಷಿಯಲ್ ಕನ್ವರ್ಷನ್ ಪ್ಲಾಟ್ಸ್ ಆಗಿರೋದ್ರಿಂದ ನೀವು ಒಂದು ಸಣ್ಣ ಮನೆ ಮಾಡ್ಕೋಬೋದು, ಅಥವಾ ಬೇರೆ ಇನ್ನೇನಾದ್ರು ನಿಮ್ಮ ಐಡಿಯಾ ಇದ್ದರೆ ಅದನ್ನು ನೀವು ಮಾಡ್ಬೋದು. ಬಟ್ ಬೇಸಿಕಲಿ ಟ್ರೀ ಪ್ಲಾಂಟೇಷನ್ ವಿ ರೆಕಮೆಂಡ್, ಬಿಕಾಸ್ ನಾನು ಆಗಲೇ ಹೇಳಿದೆ ನಿಮಗೆ, ದಿಸ್ ಕಾರ್ಬನ್ ಸಿಕ್ವೆಟ್ರೇಷನ್ನು, ಈ ನೇಚರ್ಗೆ ಸಪೋರ್ಟ್ ಮಾಡೋವಂಥ ಆ್ಯಕ್ಟಿವಿಟಿಗೆ ಗೌರ್ಮೆಂಟ್ ಪಾಲಿಸಿನೂ ಇದೆ. ಗ್ರೋ ಮೋರ್ ಟ್ರೀಸ್, ಮನೆಗೊಂದು ಗಿಡ ಎಲ್ಲ ನಿಮಗೆ ಕೇಳಿದ್ದೀರಿ ಇದೆಲ್ಲ ಅಲ್ವಾ? ಮನೆಗೊಂದು ಗಿಡ ಬೆಳೆಸಿ ಅದನ್ನು ನೀವು ಜಾಸ್ತಿ ಬೆಳೆಸ್ಬೋದು. ಫಾರ್ಮ್ ಪ್ಲಾಟಲ್ಲಿ ಮನೆಗೆ ಒಂದು ಗಿಡ ಏನು 10 ಗಿಡ ಬೆಳೆಸ್ಬೋದು, ಪ್ರೊವೈಡೆಡ್ ಯು ಆರ್ ಇಂಟ್ರೆಸ್ಟೆಡ್. ಇಟ್ ಇಸ್ ಅನ್ ಆಪ್ಷನಲ್. ನೀವು ಮಾಡ್ತೀವಿ ಅಂದರೆ ನಾವು ನಿಮಗೆ ಬೇಕಾಗಿರುವಂಥ ಎಜುಕೇಟಿವ್ ಸಪೋರ್ಟ್ ಕೊಡ್ತೀವಿ, ಫಿಸಿಕಲಾಗಿ ಟ್ರೀಸ್ನ ಪ್ಲ್ಯಾಂಟ್ ಮಾಡಿಕೊಡ್ತೀವಿ, ಮತ್ತು ಅದನ್ನು ಮೇಂಟೆನೆನ್ಸ್ ಮಾಡುವಂಥ ಒಂದು ಏಜೆನ್ಸಿನ ಐಡೆಂಟಿಫೈ ಮಾಡಿ ನಿಮಗೆ ಡೆಫಿನೆಟಾಗಿ ಆ ಟ್ರೀಸು ನಿಮಗೆ ಚೆನ್ನಾಗಿ ಬೆಳೆದು ಆ ರಿಸಲ್ಟ್ ಬರೋ ಹಾಗೆ ಮಾಡಿಕೊಡೋ ಜವಾಬ್ದಾರಿನ ತೊಗೊತೀವಿ. ನಮ್ಮದೊಂದು ಪಬ್ಲಿಕ್ ಲಿಮಿಟೆಡ್ ಕಂಪನಿ, ಹಾಗಾಗಿ ಇಟ್ ಹ್ಯಾಸ್ ಎ ಲಾಂಗ್ ಟರ್ಮ್ ವ್ಯೂ ಪಾಯಿಂಟ್. ಇಲ್ಲಿ ಇದಕ್ಕೆ ಒಂದು ಏನು ಅಂತೀರ ನೀವು, ಇಟ್ ಇಸ್ ಅನ್ ಎಂಟಿಟಿ ಆನ್ ಗೋಯಿಂಗ್ ಕನ್ಸರ್ನ್ ಅಂತೀವಿ. ಇಟ್ಸ್ ಅನ್ ಆನ್ ಗೋಯಿಂಗ್ ಕನ್ಸರ್ನ್, ದೇರ್ ಇಸ್ ನೋ ಎಂಡ್ ಫಾರ್ ಇಟ್. ಒಬ್ಬ ಮನುಷ್ಯನಿಗೆ ಒಂದು ಫಿಸಿಕಲ್ ಲೈಫ್ ಸ್ಪ್ಯಾನ್ ಅಂತ ಇರುತ್ತೆ, ಬಟ್ ಎ ಕಂಪನಿಗೆ ಲೈಫ್ ಸ್ಪ್ಯಾನ್ ಅಂತ ಇಲ್ಲ. ಕಂಪನಿ ಇಸ್ ಎ ಆನ್ ಗೋಯಿಂಗ್ ಕನ್ಸರ್ನ್. ಸೊ ಹಾಗಾಗಿ ಅದು ನಿಮ್ಮ ಜೊತೆಗಿರುತ್ತೆ.
ನೀವು ಅದನ್ನು ಅದರಲ್ಲಿ ಬೇಕಾ ಏನು ಮ್ಯಾನೇಜ್ಮೆಂಟ್ ಚೇಂಜ್ ಆಗ್ಬೋದು ಅಥವಾ ಸಿಸ್ಟಮ್ ಚೇಂಜ್ ಆಗ್ಬೋದು, ಆದರೆ ಬಿಟ್ಟರೆ ಕಂಪನಿ ವಿಲ್ ಎಕ್ಸಿಸ್ಟ್ ಆ್ಯಂಡ್ ಇಟ್ ವಿಲ್ ಪರ್ಫಾರ್ಮ್ ಇಟ್ಸ್ ಡ್ಯೂಟೀಸ್ ಆ್ಯಸ್ ಅಗ್ರೀಡ್ ಅಪಾನ್. ಆ ಥರ ಮಾಡ್ಕೊಂಡು ಹೋಗಿ. ಓಕೆ ಸರ್, ಕೊನೆಯದಾಗಿ ಈಗ ಆಗ್ರೋ ಫಾರೆಸ್ಟ್ರಿ ಬಗ್ಗೆ ನಾವು ಒಂದಷ್ಟು ಎಪಿಸೋಡ್ಗಳಿಂದ ಮಾತನಾಡ್ಕೊಂಡು ಬರ್ತಾ ಇದ್ವಿ. ಸೊ ಫ್ಯೂಚರಲ್ಲಿ ಆಗ್ರೋ ಫಾರೆಸ್ಟ್ರಿಗೆ ಯಾವ ರೀತಿ ಡಿಮಾಂಡ್ ಬರ್ಬೋದು, ಏನೆಲ್ಲ ಆಪರ್ಚುನಿಟಿನ ನಮಗೋಸ್ಕರ ಕ್ರಿಯೇಟ್ ಮಾಡಿಕೊಡ್ಬೋದು ಸರ್? ನೋಡಿಮ್ಮ, ಈಗ ಇದು ಹೀಗೆ ನಾವು ಪ್ರಕೃತಿಯಲ್ಲಿರೋವಂಥ ಮರಗಿಡಗಳನ್ನ ಕಟ್ ಮಾಡಿ ನಾವು ಸಿಟಿಗಳು ಮಾಡಿ, ಮೆಟ್ರೋ ಸಿಟಿಗಳು ಮಾಡಿ, ಎಲ್ಲ ಲ್ಯಾಂಡ್ನ ಕಬಳಿಸ್ಕೊಂಡು ಪ್ರಕೃತಿನ ಇಂಬ್ಯಾಲೆನ್ಸ್ ಮಾಡ್ತಾ ಇದ್ದೀವಿ. ಇದನ್ನು ಈ ಒಂದು ಮರ ನಾವು ಏನು ಮಾಡ್ತೀವಿ, ನೂರಾರು ಮರ, ಸಾವಿರಾರು ಮರನ ಕಟ್ ಮಾಡಿಬಿಡ್ತೀವಿ. ಒಂದು ರೋಡ್ ಕನ್ಸ್ಟ್ರಕ್ಷನ್ ಮಾಡಬೇಕು, ಒಂದು ಬ್ರಿಡ್ಜ್ ಮಾಡಬೇಕು, ಒಂಥರ ಏನೋ ಒಂದು ಮಾಡಬೇಕು ಅಂತಂದರೆ ಸೊ ಕಂಪ್ಲೀಟ್ ಡಿಸ್ಟೆಬಿಲೈಸ್ ಆಗುತ್ತೆ ನೇಚರು. ಆ ಡಿಸ್ಟೆಬಿಲೈಸ್ ಆಗೋದನ್ನ ಎಲ್ಲೋ ಇನ್ನೊಂದು ಕಡೆ ನಾವು ಅದನ್ನು ರೀಸರೆಕ್ಟ್ ಮಾಡಬೇಕು, ಅದನ್ನ ರೀಪ್ರೊಡ್ಯೂಸ್ ಮಾಡಬೇಕು. ಇಲ್ಲಾಂದರೆ ನೇಚರ್ ಇಂಬ್ಯಾಲೆನ್ಸ್ ಆಗುತ್ತೆ. ಇಂಬ್ಯಾಲೆನ್ಸ್ ಆದರೆ ಇಟ್ ಹ್ಯಾಸ್ ಇಟ್ಸ್ ಓನ್ ಡಿಸಾಸ್ಟ್ರಸ್ ಥಿಂಗ್ಸ್. ಓಕೆ, ಹ್ಯೂಮನ್ ಕೈಂಡ್ if it wants to survive properly, it has to respect nature. That is the first thing that we have to learn and remember. Hagagi tree plantation is the first and foremost situation where we can do some good thing to the society and nature. That's what exactly where Nikara Group comes in. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಸಾಕಷ್ಟು ಮಾಹಿತಿನ ತಿಳಿಸ್ಕೊಟ್ರಿ. ಆ್ಯಂಡ್ ನಿಖರಾ ಗ್ರೂಪ್ ಅಂತ ಬಂದಾಗಲೂ ಕೂಡ ಯಾವತ್ತೂ ಕೂಡ ಸಪೋರ್ಟ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ಇವತ್ತಿನ ಒಂದು ಎಪಿಸೋಡ್ ಆಗಿರ್ಬೋದು ಅಥವಾ ನಾವು ಒಂದಷ್ಟು ಎಪಿಸೋಡ್ಗಳಲ್ಲಿ ಆಗ್ರೋ ಫಾರೆಸ್ಟ್ರಿ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಮೇ ಬಿ ಆಡಿಯನ್ಸಿಗೆ ಕ್ಲಿಯರ್ ಕಟ್ಟಾಗಿ ಕೊಟ್ಟಿದ್ದೀವಿ ಅಂತ ಅಂದ್ಕೊಳ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್ ಮಾಹಿತಿ ಕೊಟ್ಟಿದ್ದೀವಿ. ಸೊ ನೋಡಿದ್ರಲ್ವಾ, ಸಾಕಷ್ಟು ಎಪಿಸೋಡ್ಗಳಿಂದ ನಾವು ಆಗ್ರೋ ಫಾರೆಸ್ಟ್ರಿ ಬಗ್ಗೆ ಮಾತನಾಡಿದ್ವಿ. ಆಗ್ರೋ ಫಾರೆಸ್ಟ್ರಿ ಅಂದರೆ ಏನು, ಅದರಿಂದ ಆಗುವಂಥ ಬೆನಿಫಿಟ್ ಆಗಿರ್ಬೋದು, ಜೊತೆಗೆ ನಾವು ಇನ್ಕಮನ್ನು ಹೇಗೆ ಜನ್ರೇಟ್ ಮಾಡ್ಕೊಳ್ಬೇಕು, ಗೌರ್ಮೆಂಟಿಂದ ಇರುವಂಥ ಸಪೋರ್ಟ್ಗಳೇನು, ಚಾಲೆಂಜಸ್ಗಳೇನು, ಇವೆಲ್ಲದರ ಬಗ್ಗೆ ಸಾಕಷ್ಟು ಮಾಹಿತಿ ನಿಮಗೆ ಸಿಕ್ಕಿರುತ್ತೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಳ್ತೀವಿ. ಮುಂದಿನ ಎಪಿಸೋಡಲ್ಲಿ ಮತ್ತಷ್ಟು ಟಾಪಿಕ್ಸ್ ಜೊತೆಗೆ ಸರ್ ಜೊತೆಗೆ ನಾನು ಬರ್ತೀನಿ. ಅಲ್ಲಿವರೆಗೂ ನಿಮಗೂ ಕೂಡ ನಿಖರಾ ಗ್ರೂಪ್ನ ನೀವು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಇದ್ದರೆ ಸ್ಕ್ರೀನ್ ಮೇಲೆ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ, ನೇರವಾಗಿ ನೀವು ಸಂಪರ್ಕಿಸ್ಬೋದು. ಮುಂದಿನ ಎಪಿಸೋಡಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.